ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿ ವಿಜೇಂದ್ರ ಅವರು ಬಾಗಲಕೋಟೆ ಜಿಲ್ಲೆಗೆ ಪ್ರವಾಸ ಹಮ್ಮಿಕೊಂಡಿದ್ದರು. ಜಿಲ್ಲೆಯ ತೇರದಾಳ ಮತಕ್ಷೇತ್ರದ ತಮ್ಮದಡ್ಡಿ ಗ್ರಾಮದಲ್ಲಿ ನಡೆದ ಜೈನ ಸಮುದಾಯದ ಪಂಚ ಕಲ್ಯಾಣೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ನಂತರ ರಬಕವಿ ಬನ್ನಟ್ಟಿ ಪಟ್ಟಣದಲ್ಲಿ ನೇಕಾರರ ಮನೆಗೆ ಭೇಟಿ ನೀಡಿ ನೇಕಾರರ ಕುಟುಂಬದವರೊಂದಿಗೆ ಚರ್ಚೆ ನಡೆಸಿದರು. ಬಳಿಕ ಮುಖಂಡರೊಂದಿಗೆ ಉತ್ತರ ಕರ್ನಾಟಕದ ಶೈಲಿಯ ಊಟವನ್ನು ಸವಿದರು. ತದನಂತರ ಬನ್ನಟ್ಟಿ ಪಟ್ಟಣದ ಸ್ಪಿನ್ನಿಂಗ್ ಮಿಲ್ನಲ್ಲಿ ನೇಕಾರರೊಂದಿಗೆ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಜನರಲ್ಲಿ ಸಾಕಷ್ಟು ನಿರೀಕ್ಷೆ ಮೂಡಿಸಿತ್ತು. ವಿಶೇಷವಾಗಿ ಹಿಂದುಳಿದ ವರ್ಗದವರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂಬ ನಿರೀಕ್ಷೆ ಇಟ್ಟಿದ್ದರು. ಆದರೆ ಕಳೆದ 2 ವರ್ಷಗಳ ಆಡಳಿತವನ್ನು ನೋಡಿದರೆ ಉತ್ತರ ಕರ್ನಾಟಕವನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ವಿಜೇಂದ್ರ ಆರೋಪಿಸಿದರು. ಇದೇ ಸಮಯದಲ್ಲಿ ಬಾಗಲಕೋಟೆ ಉಪಚುನಾವಣೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ ಅವರು ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಗೆಲ್ಲುವುದು ಖಚಿತ. ಸಿಎಂ ಹಾಗೂ ಡಿಸಿಎಂ ಸೇರಿದಂತೆ ರಾಜ್ಯ ಸರ್ಕಾರ ಬಂದು ಕುಳಿತುಕೊಂಡರೂ ಬಿಜೆಪಿ ಪಕ್ಷ ಜಯ ಖಚಿತ ಎಂದು ಸಿಎಂ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕಿದ್ದಾರೆ. ಏನಂತ ಹೇಳಿದ್ದಾರೆ ನೋಡಿ. ನನ್ನ ಮಗ ಈ ವರ್ಷ ತಮ್ಮನ ಮಗ ಅಂದರೆ ಇದ್ರೆ ಇದು ಹೋಗ್ತದೆ. ಈಗ ಸದ್ಯಕ್ಕೆ ನನಗೆ ನೋಟಿಸ್ ಕೊಟ್ಟಿಲ್ಲ. ಒಂದು ವಾರದೊಳಗೆ ಬಾಕಿ ಬಿಲ್ ಇದು ಈಗ ಮುಗಿದಿರ್ತದೆ. ಬಾಕಿ ಬಿಲ್ ಅದ. ಈ ಬಾಕಿ ಬಿಲ್ ಒಂದು ವಾರ 17,000 ಬಾಕಿ ಬಿಲ್ಲ ಶಿವಾನಂದ ಪಾಟೀಲ ಇದನ್ನು ನಾವು ಮನ್ನಾ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇನ್ನೂ ಆರ್ಡರ್ ಮಾಡಿ ಭಾಳ ಸಮಸ್ಯೆ. ಎಲ್ಲ ತಟ್ಟೆಗಳಿದೆ, ಬಂದ್ಬಿಡಿ ವೈಡ್ ಬಂದ್ಬಿಡಿ ಅಣ್ಣ. ವೈಡ್ ಹೋಗೋಣ ಬನ್ನಿ ಅಣ್ಣ, ಮಂತ್ರ ಹೇಳ್ತಾರಂತೆ ಅಣ್ಣ. ಇದೇಳಿ ಅಣ್ಣ, ಬನ್ನಿ ಅಣ್ಣ, ವೈಡ್ ಹೋಗೋಣ ಎಲ್ಲರೂ ಅಣ್ಣ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾಗಿರ್ತಾರೆ, ಯಾರು ಹೊಸೊಬ್ರು ಬರ್ತಾರೆಗಿಂತ ಹೆಚ್ಚಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಇದು ವಾಸ್ತವಿಕ ಸತ್ಯ. ಯಾರೇ ಮುಖ್ಯಮಂತ್ರಿ ಬದಲಾವಣೆ ಆಗ್ತಕ್ಕಂಥದ್ದು 100% ಸತ್ಯ. ಅದನ್ನ ಯಾರು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾರೇ ಮುಖ್ಯಮಂತ್ರಿ ಆದ್ರೂ ಸಹ ಈ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇವತ್ತು ಆರ್ಥಿಕ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಹೋಗ್ತಾ ಇದೆ. ರಾಜ್ಯ ಇವತ್ತು ಇವರ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಅವಿವೇಕತನದಿಂದ ಹಣಕಾಸಿನ ಪರಿಸ್ಥಿತಿ ಇವತ್ತು ದುಸ್ಥಿತಿಗೆ ಬಂದು ತಲುಪಿದೆ. ಸರ್ಕಾರಿ ನೌಕರರು ಸಂಬಳವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಯಾರೇ ಬಂದರೂ ಸಹ ಈ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಯಾರೇ ಮುಖ್ಯಮಂತ್ರಿ ಆದ್ರೂ ಸಹ ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಕೈಯನ್ನ ಅವರೇ ಕಟ್ಟಾಕೊಂಡಿದ್ದಾರೆ. ಎಲ್ಲೊಂದ್ ಕಡೆ ಸರ್ಕಾರ ಉರುಳುತ್ತೆ ಅನ್ನುವಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇನ್ನೂ 2.25 ವರ್ಷ ಈ ಕಾಂಗ್ರೆಸ್ ಪಕ್ಷನ ಅಧಿಕಾರದಲ್ಲಿ ಇರ್ಲಿ. ನಮ್ಗೇನು ಆತುರ ಇಲ್ಲ. ಜನರ ಆಶೀರ್ವಾದ ಮಾಡೇ ಮಾಡ್ತಾರೆ. ನಮ್ಗೆ ಆಶೀರ್ವಾದ ಮಾಡಿದಾಗ ನಾವು ಒಳ್ಳೆ ಆಡಳಿತ ನಾವು ಕೊಡ್ತೇವೆ. ಆದ್ರೆ ಮುಂದಿನ 2.25 ವರ್ಷ ಇವರೇ ಸರ್ಕಾರನ ಮುಂದುವರಿಲಿ, ನಮ್ದೇನೋ ಅಭ್ಯಂತರ ಇಲ್ಲ ಅದ್ರ ಬಗ್ಗೆ. ಥ್ಯಾಂಕ್ ಯು, ಧನ್ಯವಾದ. ತೆರಿಗೆ ಬರಬೇಕು ಅಂತೇಳಿ, ಹಾಗಾಗಿ ಕರ್ನಾಟಕ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಒಂದು ಕಡೆ ಗೃಹಲಕ್ಷ್ಮಿ ಕೊಡ್ತಾ ಇದ್ದೇವೆ ಅಂತೇಳಿ ತಮ್ಮ ಬೆನ್ನನ್ನ ತಾವು ತಡ್ಕೊಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆ ಅಬಕಾರಿಗೆ ಇವತ್ತು 40,000 ಕೋಟಿ ಟಾರ್ಗೆಟ್ ಅನ್ನ ಕೊಟ್ಟು ರೆವಿನ್ಯೂಗೆ
ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ದಿನಸಿ ಅಂಗಡಿಲೂ ಕೂಡ ಇವತ್ತು ಶರಾಬನ್ನ ಮಾರ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದಿದ್ದೇನೆ ಅಂತ ಹೇಳಿ ತಾವೇನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀರಿ? ಇದೇನ ತಾವು ಮಾಡ್ತಾ ಇರ್ತಕ್ಕಂಥದ್ದು? ದಿನಸಿ ಅಂಗಡಿಗಳಲ್ಲಿ ಹೆಂಡವನ್ನ ಮಾರಕ್ಕೆ ಅವಕಾಶನ ಕೊಟ್ಟು ಗ್ರಾಮೀಣ ಭಾಗದಲ್ಲಿ ಬಡ ಕುಟುಂಬಗಳ ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ಆಲೋಚನೆನೂ ಕೂಡ ಮಾಡದೇ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ದೇವರಾಜ ಅರಸು ದಾಖಲೆ ಬಗ್ಗೆ ಮಾತನಾಡ್ತಾರಲ್ಲ, ಇದು ಬಹಳ ನೋವು ತರುವಂತ ಸಂಗತಿ. ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ನೋಡಿ, ಶಾಸಕರನ್ನ ವಿದೇಶ ಪ್ರವಾಸಕ್ಕೆ ಕಳಿಸಿ ಇನ್ನು ಎಷ್ಟು ದಿನ ಮುಂದುವರಿಯುತ್ತಾರೆ ಅದ್ ನನಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳ ಬಗ್ಗೆ, ಇವರ ಆಡಳಿತ ವ್ಯವಸ್ಥೆದ ಬಗ್ಗೆ. ಶಾಸಕರು ಅವ್ರು ಇನ್ನೇನ್ ಮಾಡ್ತಾರೆ? ಅನುದಾನ ಕೊಡ್ತಾ ಇಲ್ಲ, ತಮ್ಮ ಕ್ಷೇತ್ರಕ್ಕೆ ತಲೆ ಎತ್ಕೊಂಡು ಓಡಾಡದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರುವಂತಹ ರಾಜು ಕಾಗೆ ಅವರು ಹಿಂದೆ ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರುವಂತಹ BR ಪಾಟೀಲ್ ರವರು ಹೇಳಿದ್ದಾರೆ, RV ದೇಶಪಾಂಡೆ ಅಂತ ಹಿರಿಯರು ಕೂಡ ಹೇಳಿದ್ದಾರೆ. ದೇಶಪಾಂಡೆ ಅವರು ಎಲ್ಲಿವರೆಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕ್ಷೇತ್ರಗಳಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಶಾಸಕರು ಅಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಆಗ್ತದೆ ಅನ್ನೋ ಮಾತನ್ನು ಕೂಡ ಇವತ್ತು ಆಡಳಿತ ಪಕ್ಷದಲ್ಲೂ ಚರ್ಚೆ ಆಗ್ತಾ ಇರುವಂತ ವಿಚಾರ. ಎಸ್ ಸರ್, ಥ್ಯಾಂಕ್ ಯು. ಈಗಾಗಲೇ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೇನೆ. ದಾವಣಗೆರೆ ದಕ್ಷಿಣ ಇರ್ಬೋದು, ಬಾಗಲಕೋಟೆ 2 ಕ್ಷೇತ್ರಗಳನ್ನ ಗೆಲ್ಲೋ ನಿಟ್ಟಿನಲ್ಲಿ ಯಾವ ರೀತಿ ನಾವು ಕಾರ್ಯಪ್ರವೃತ್ತರಾಗಬೇಕಾಗ್ತದೆ ಅದ್ರ ಬಗ್ಗೆ ಚಾಲನೆ ಈಗಾಗಲೇ ಕೊಟ್ಟಿದ್ದೇವೆ. ಒಂದು ಸಂಘಟಿತ ಹೋರಾಟದೊಂದಿಗೆ ಭಾರತೀಯ ಜನತಾ ಪಾರ್ಟಿ 2 ಕ್ಷೇತ್ರದಲ್ಲಿ ಗೆಲ್ತದೆ. ಥ್ಯಾಂಕ್ ಯು. ಈಗೇನ್ ಬಾಗಲಕೋಟೆ ಗೆದ್ರೆ ಆಯ್ತಲ್ಲ, ನಾನ್ ಸವಾಲಾಗ್ತೇನೆ ತಮ್ಮ ಮುಖೇನ, ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಬಂದು ಬಾಗಲಕೋಟೆನಲ್ಲಿ ಕೂತರು ಸಹ ಎಷ್ಟೇ ಅಧಿಕಾರ ದುರುಪಯೋಗ ಮಾಡಿಕೊಂಡ್ರು, ಎಷ್ಟೇ ಹಣದ ಬಳಕೆ ಮಾಡಿಕೊಂಡ್ರು ಕೂಡ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ಸವಾಲಾಗ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ. ಧನ್ಯವಾದ. 2028 ವಿಧಾನಸಭಾ ಚುನಾವಣೆಯಲ್ಲಿ MK ಪಟ್ಟಣ ಶೆಟ್ಟಿ ಅವರಿಗೆ ಬಿಜೆಪಿ ಟಿಕೆಟ್ ಕೊಡಿಸಿ ಗೆಲ್ಲಿಸುವ ಜವಾಬ್ದಾರಿ ನನ್ನದು ಎಂದು ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ತಿಳಿಸಿದ್ದಾರೆ. ಅವರು ಬಾದಾಮಿ ಪಟ್ಟಣದ ವಿದ್ಯಾನಗರದಲ್ಲಿರುವಂತಹ ಪಟ್ಟಣ ಶೆಟ್ಟಿ ಅವರ ನಿವಾಸದಲ್ಲಿ ಆಯೋಜನೆ ಮಾಡಿರುವಂತಹ ಮಾಜಿ ಶಾಸಕ MK ಪಟ್ಟಣ ಶೆಟ್ಟಿ ಅವರ 71ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪಟ್ಟಣ ಶೆಟ್ಟಿ ಹಾಗೂ ಮಹಂತೇಶ್ ಮಮದಾಪುರ್ ಸೇರಿದಂತೆ ಎಲ್ಲರೂ ಈ ಹಿಂದೆ ಒಗ್ಗಟ್ಟಿನಿಂದ ಇದ್ದಿದ್ದರೆ ಬಾದಾಮಿಯಲ್ಲಿ ಬಿಜೆಪಿ ಶಾಸಕರಾಗುತ್ತಿದ್ದರು. ಈಗಲೂ ಕಾಲ ಮಿಂಚಿಲ್ಲ. ಮುಂದಿನ ಚುನಾವಣೆಯಲ್ಲಿ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಒಂದಾಗಿ ಕಾರ್ಯನಿರ್ವಹಿಸಬೇಕು. ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಟ್ಟಣ ಶೆಟ್ಟಿ ಅವರಿಗೆ ಮತ್ತೆ ಬಿಜೆಪಿ ಟಿಕೆಟ್ ದೊರಕಿಸಿ ಗೆಲ್ಲಿಸುವ ಹೊಣೆಗಾರ ನನ್ನದು ಎಂದು ಅವರು ಭರವಸೆ ನೀಡಿದ್ದಾರೆ. ಕಟ್ಟಿಗತ್ತಾರಲ್ಲ, ನಮ್ ಕಡೆ ಎತ್ತಾರ ಮತ್ ಬಿಳಿ ಆಗಿಲ್ಲತ್ತಾರಲ್ಲ ಗೊತ್ತಿಲ್ಲ. ಮತ್ತೆ ಪಟ್ಟಣ ಶೆಟ್ಟಿ ಮಂತಾನ ಅವರು ಮತ್ತು ವೇದಿಕೆ ಮೇಲೆ ಇರುವಂತ ಹಿರಿಯರು, ಅದ್ರಲ್ಲಿ ವಿಶೇಷವಾಗಿ ಮಂತೇಶನ ಅವ್ರು ಕೂಡ ಮಾತಾಡ್ಕೊಂಡ್ ಒಂದ್ ಹೆಸರು ಕೊಡ್ಲಿ, ಆ ಟಿಕೆಟ್ ತಂದು ಕೆಲಸದ ಜವಾಬ್ದಾರಿ ನಾ ಮಾಡ್ತೀನಿ ಅಂತ. ಕೇಂದ್ರ ಸರ್ಕಾರ ಜಾರಿಗೊಳಿಸುತ್ತಿರುವ 4 ಲೇಬರ್ ಕೋಡ್ಗಳನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ ವಿವಿಧ ಕಾರ್ಮಿಕ ಸಂಘಟನೆಗಳ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ನವನಗರದ LIC ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಲೇಬರ್ ಕೋಡ್ಗಳನ್ನು ತಕ್ಷಣ ರದ್ದುಪಡಿಸಬೇಕು, ರಾಜ್ಯದಲ್ಲಿ ಈ ಸಂಹಿತೆಗಳನ್ನು ಅನುಷ್ಠಾನಗೊಳಿಸಬಾರದು ಎಂದು ಆಗ್ರಹಿಸಿದರು.
ಆಶಾ ಕಾರ್ಯಕರ್ತರಿಗೆ ಘೋಷಿಸಿರುವ 10,000 ಮಾಸಿಕ ಗೌರವಧನ ಕೂಡಲೇ ಜಾರಿಗೊಳಿಸಬೇಕು. ಅಂಗನವಾಡಿ ಹಾಗೂ ಬಿಸಿ ಊಟ ಕಾರ್ಯಕರ್ತರಿಗೆ ನೌಕರರು ಸ್ಥಾನಮಾನ ನೀಡಿ ಕನಿಷ್ಠ ವೇತನ ಜಾರಿಗೊಳಿಸಬೇಕು. ದೀರ್ಘಾವಧಿ ಸೇವೆ ಸಲ್ಲಿಸುತ್ತಿರುವ ಗುತ್ತಿಗೆ ಹಾಗೂ ತಾತ್ಕಾಲಿಕ ಕಾರ್ಮಿಕರನ್ನು ಕಾಯಂಗೊಳಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂಬ ವಿವಿಧ ಬೇಡಿಕೆಗಳಿರುವ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ನರೇಗಾ ಲೇಬರ್ಸ್ನೆಲ್ಲ ಕೆಲಸ ತಗೊಂಡು ಹೋಗ್ತಾರೆ ಸರ್. ಅವರಿಗೆ ಲೇಬರ್ಸ್ಗೆ ಏನಾದರೂ ಆದರೂ ಪರಿಹಾರ ಕೊಡುತ್ತೆ ಸರ್ ಗೌರ್ಮೆಂಟ್. ನಮಗೇನು ಇಲ್ಲ ಸರ್. ಹಾಗಾಗಿ ನಾವು ಮಂಜುಳಾ ನೀರ್ಲಿಕೆರೆ ಅಂತಂದು ಗ್ರಾಮ ಪಂಚಾಯತ್ ಒಳಗ ಗ್ರಾಮ ಕಾಯಕ ಮಿತ್ರ ಅಂತೇಳಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಗೇನಪ್ಪಾ ಅಂತಂದ್ರ ಗ್ರಾಮ ಪಂಚಾಯತಿ ನೌಕರಿಗೆ ನೀಡುವಂತ ಕನಿಷ್ಠ ವೇತನವನ್ನ ನಮಗೂ ಜಾರಿಗೊಳಿಸ್ಬೇಕಂತಂದು ಕೇಳ್ಕೊಂತೀವಿ. ಆಮೇಲೆ ಈ MG ನರೇಗಾ ಅನ್ನೋ ಹೆಸರನ್ನ ತೆಗೆದುಹಾಕಿ ಜಿ ರಾಮ್ಜಿ ಅನ್ನೋ ಯೋಜನೆಯನ್ನ ತಂದಿದ್ದಾರೆ. ಪರವಾಗಿಲ್ಲ, ಆದ್ರ ಈ MG ನರೇಗಾ ಒಳಗಿದ್ದಂತ ಕಾನೂನುಗಳು ಇದರಲ್ಲಿ ಇರ್ಬೇಕು ಅಂತಂದು ನಾವು ಎಲ್ರು ಸೇರಿ ಇದು ಒತ್ತಾಯ ಮಾಡ್ತಾ ಇದೀವಿ ಸರ್ಕಾರಕ್ಕ. ಆಮೇಲೆ ನಾವು ಮಹಿಳಾ ನೌಕರರಾಗಿರೋದ್ರಿಂದ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನಾದ್ರು ಅಪಘಾತಗಳಾದ್ರಂದ್ರ ನಮ್ಗ ಪರಿಹಾರ ನೀಡ್ಬೇಕಂತಂದು ನಾವು ಕೇಳ್ಕೊತಾ ಇದ್ದೀವಿ. ಅದೇ ರೀತಿ 20,000 ಮಾನವ ದಿನಗಳನ್ನ 10,000 ಮಾನವ ದಿನಗಳನ್ನಾಗಿ ಇಳಿಕೆ ಮಾಡ್ಬೇಕಂತಂದು ನಾವು ಸರ್ಕಾರಕ್ಕ ಒಂದು ಮನವಿಯನ್ನ ಕೊಡ್ತಾ ಇದೀವಿ. ಅದನ್ನ ಗ್ರಾಮ ಪಂಚಾಯತಿನೇ ಜವಾಬ್ದಾರಿ ಆಗಿರ್ಬೇಕು ಅಂತಂದು ನಾವು ಕೇಳ್ಕೊಂತೀವಿ. ಆಮೇಲೆ ನಾವು ನಮ್ಮನ್ನೇನಪ್ಪಾ ಅಂತಂದ್ರ ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆಯರನ್ನ ತಗೊಂಡಿರೋ ಕಾರಣ ನಮ್ಮನ್ನ ಕಾಯಂ ನೌಕರರಾಗಿ ತಗೋಬೇಕಂತಂದು ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದೀವಿ.